ಇಲ್ಲಿ ಏನಂದರೆ ನೀವು ನೋಡ್ಬೋದು ಎಲ್ಲ ಥರದ ಬೊಮ್ಮೆಗಳು ಇಟ್ಟಿದ್ದೀವಿ. ಅಲ್ಲಿ ಶ್ರೀಕೃಷ್ಣ, ಅದರ ಪಕ್ಕದಲ್ಲಿ ಕೈಲಾಸವಾಸದಲ್ಲಿ ಭೂ ಕೈಲಾಸ ಅಂತ ರಾವಣಾಸುರ ಈಶ್ವರನ್ನ ಇಟ್ಕೊಂಡಿರ್ತಾರೆ. ಅದರ ಪಕ್ಕದಲ್ಲಿ ಮಹಾಗಣಪತಿ ಇದೆ, ಅದರ ಪಕ್ಕದಲ್ಲಿ ಕಾಮಧೇನು ಮತ್ತು ಶ್ರೀಕೃಷ್ಣ ಇದ್ದಾರೆ. ಇಲ್ಲಿಂದ ನೀವು ನೋಡ್ಬೋದು, ಇಲ್ಲಿಂದ ತಿರುಪತಿ ಬ್ರಹ್ಮೋತ್ಸವ ಏನು ಅಂತ 10 ದಿವಸದಲ್ಲಿ 10 ವಾಹನಗಳಿರುತ್ತೆ. ಇದು ಅನ್ನಪೂರ್ಣೇಶ್ವರಿ ಮತ್ತು ಗೋಪಿಕಾಸ್ತ್ರೀಯರು. ಮತ್ತು ಇದು ಮೈಸೂರು ದಸರಾ. ಇದು ಪೂರ್ತಿ ರಾಮಾಯಣದ ಇದಾಗಿರುತ್ತೆ. ಇಲ್ಲಿ ಶ್ರೀರಾಮನ ಜನನ ಮತ್ತು ಗುರುಕುಲದ ಅಭ್ಯಾಸ ಮತ್ತು ಸೀತಾ ಸ್ವಯಂವರ, ವನವಾಸ, ಮತ್ತು ಇಲ್ಲಿ ಭರತ ಶತ್ರುಘ್ನರು ಪಾದಕೆಯನ್ನು ಎತ್ಕೊಂಡು ಬರ್ತಾರೆ. ಮತ್ತು ಇಲ್ಲಿ ವನವಾಸಕ್ಕೆ ಹೋಗಿರ್ತಾರೆ, ಜಟಾಯು ಸಂಹಾರ, ಮತ್ತು ಶಬರಿಯನ್ನು ನೋಡಿರ್ತಾರೆ. ಇದು ಅಶೋಕವನದಲ್ಲಿ ಸೀತಾ, ಮತ್ತು ಹನುಮನ ಬಂಧನ, ಇದು ಲಕ್ಷ್ಮಣ ಮೂರ್ಛೆ, ಮತ್ತು ಇದು ರಾವಣಾಸುರ ದರ್ಬಾರ್ ಆಗಿರುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿ ರಾವಣಾಸುರನ್ನು ನೋಡ್ತಾ ಇರ್ತಾರೆ. ಹಾಗೆ ಇಲ್ಲಿ ರಾವಣಾಸುರನ ಸಂಹಾರ ಆಗುತ್ತೆ. ಹಾಗೆ ಇಲ್ಲಿ ಮೇಲ್ಗಡೆ ಸುಪ್ರಭಾತ ಸೇವೆ, ಶ್ರೀರಂಗಂನಲ್ಲಿ ಸುಪ್ರಭಾತ ಸೇವೆ ನಡೆಯುತ್ತೆ. ಹಾಗೆ ಅಲ್ಲಿ ದಶಾವತಾರ ಮತ್ತು ಅಷ್ಟಲಕ್ಷ್ಮಿಯರು ಇರ್ತಾರೆ. ನಮ್ಮ ಭಾರತದ ಸಾಂಪ್ರದಾಯವಾಗಿರುವ ಮದುವೆ ಇರುತ್ತೆ. ಹಾಗೆ ಇಲ್ಲಿ